ಮಾಜಿ ಸಚಿವ ಬಿ.ಜೆಡ್ ಜಮೀರ್ ಅಹ್ಮದ್ ಖಾನ್ ಅವರನ್ನು ಉಪಮುಖ್ಯಮಂತ್ರಿ ಮಾಡಲು ಆಗ್ರಹಿಸಿ ಮುಸ್ಲಿಮರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಶಿಡ್ಲಘಟ್ಟ ಜೂನ್ 19. ಮಾಜಿ ಸಚಿವ ಬಿ.ಜೆಡ್ ಜಮೀರ್ ಅಹ್ಮದ್ ಖಾನ್ ಅವರನ್ನು ಉಪಮುಖ್ಯಮಂತ್ರಿ ಮಾಡಬೇಕೆಂದು ಆಗ್ರಹಿಸಿ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಅಮೀರ್ ಬಾಬಾ ದರ್ಗಾದಿಂದ ಕಾಂಗ್ರೆಸ್ ಭವನವರೆಗೆ ಮೆರವಣಿಗೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಸಮಾಜದಲ್ಲಿರುವ ಎಲ್ಲಾ ಜಾತಿ ವರ್ಗಗಳನ್ನು ಪ್ರೀತಿಸುವ, ಬಡವರ ಸಂಕಷ್ಟಗಳನ್ನು ಅರಿತಿರುವ ಮಾಜಿ ಸಚಿವ ಬಿ. ಜಮೀರ್ ಅವರನ್ನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಿ ಸೇವೆ ಮಾಡಲು ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ನಗರದಲ್ಲಿ ನಡೆಸಿದ ಪಾದಯಾತ್ರೆಯ ವೇಳೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಭಾವಚಿತ್ರವುಳ್ಳ ಪ್ಲೇ ಕಾರ್ಡ್ಸ್ ಹಿಡಿದು ಅವರ ಪರವಾಗಿ ಘೋಷಣೆಗಳನ್ನು ಕೂಗಿದರು. ಅದೇ ರೀತಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪರವಾಗಿ ಜೈಕಾರಗಳ ಘೋಷಣೆಗಳನ್ನು ಹಾಕಿ ಮುಸ್ಲಿಂ ಸಮುದಾಯದ ಪರವಾಗಿ ಜಮೀರ್ ಅಹ್ಮದ್ ಖಾನ್ ಅವರನ್ನು ಉಪಮುಖ್ಯಮಂತ್ರಿ ಆಗಿ ಮಾಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಮಾಜಿ ಸದಸ್ಯ ಸಮೀಉಲ್ಲಾ, ತನ್ವೀರ್ ಪಾಷಾ, ಆದಿಲ್, ಮೌಲಾ, ರಿಯಾಜ್, ಬಾಬಾ ಫಕ್ರುದ್ದೀನ್, ಬಾಂಬೆ ನವಾಜ್, ಸೈಯದ್ ಬಾಬಾ, ಸಿಎಂ ಬಾಬು, ಮುಜಾಹಿದ್ ಮಜ್ಜು, ಅಫ್ಜಲ್ ಪಾಷಾ, ಅಬ್ದುಲ್ ಗಫೂರ್ ಇನ್ನಿತರರು ಉಪಸ್ಥಿತರಿದ್ದರು. ಬಳಿಕ ಕಾಂಗ್ರೆಸ್ ಭವನದಲ್ಲಿ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ನಗರದ ಪ್ರಮುಖ ಬೀದಿಗಳಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಹರ್ಷ ವ್ಯಕ್ತಪಡಿಸಿದ್ದರು. ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ. ಎಕ್ಸ್ ಕೌನ್ಸಿಲರ್ಸು, ಕೆಲವು ಮುಖಂಡರುಗಳು ಎಲ್ಲಾನು ನಾವು ಇವತ್ತು ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಅಲ್ಲ, ಒಂದು ರ್ಯಾಲಿ ಮನವಿ. ನಾವು ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರ ಮುಖಾಂತರ ನಾವು ರಾಜ್ಯದಲ್ಲಿ ಏನು ಸರ್ಕಾರದಲ್ಲಿ ಒಂದು ಒಳ್ಳೆ ಆಡಳಿತ ಕೊಟ್ಟಿರೋದು, ಆಮೇಲೆ ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಸ್ಥಾನಮಾನ ಕೊಟ್ಕೊಂಡು ಒಂದು ಒಳ್ಳೆ ಆಡಳಿತ ನಡೆಸಿರುವಂಥ ಬಿ.ಜೆಡ್ ಜಮೀರ್ ಅಹ್ಮದ್ ಸಾಬ್ ಜಿಗೆ ಮೊದಲನೇ ಪಟ್ಟಿನಲ್ಲಿ ಕೈ ಬಿಟ್ಟಿದ್ದಾರೆ. ನಂತರ ಈಗ ಕೆಲವು ದಿನದಲ್ಲಿ ಮುಂದೆ ಒಂದು ಸಂಪುಟ ರಚನೆ ಆಗುವ ಸಂಭವ ಇದೆ. ಅದಕ್ಕೆ ನಮ್ಮ ಎಲ್ಲರೂ ಅನಿಸಿಕೆ ಆಮೇಲೆ ಎಲ್ಲರದ್ದು ಬೇಡಿಕೆ ಏನಂದರೆ ಬಿ.ಜೆಡ್ ಜಮೀರ್ ಅಹ್ಮದ್ ಸಾಹೇಬರು ಮತ್ತು ಇತರರಿಗೆ ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಬಾಂಧವರದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟರೆ ಕಾಂಗ್ರೆಸ್ಗೆ ಇನ್ನೂ ಬೇದಷ್ಟು ಬಲವಾಗಿ ಶಕ್ತಿ ಬರುತ್ತೆ. ಯಾಕಂದರೆ ಈಗಾಗಲೇ ನಾವೆಲ್ಲರೂ ಸಹ ಉದಾಹರಣೆ ಹಿಂದಿಂದ ಎಲೆಕ್ಷನ್ಗಳಲ್ಲಿ ಎಲ್ಲ ತೋರಿಸಿದ್ದೀವಿ. ಇನ್ನು ಮುಂದೆ ಅಂಥ ವ್ಯಕ್ತಿಗೆ ಇಟ್ಕೋಬೇಕಂತ ಮನವಿ ಏನಂದರೆ, ಯಾರನ್ನ ಹೋಗಲಿ ಬಡವರು ನಮ್ಮ ಕಷ್ಟ ಸುಖ ಇದೆ ಅಥವಾ ಬ್ಯಾರೇದಿದೆ ಅಂದರೆ ಅವರು ಲೆಟ್ರ್ ಕೊಡೋದಲ್ಲ, ಸ್ವಂತ ಅವರು ಜೇಬಿನಿಂದ ಕೊಟ್ಟು ಅವರು ಕಷ್ಟಕ್ಕೆ ಭಾಗಿಯಾಗಿ ಅವ್ರ ಕಷ್ಟ ನಿಭಾಯಿಸ್ತಾ ಇರೋ ವ್ಯಕ್ತಿ. ಅದ್ರ ಜೊತೆಯಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಸಿಲ್ಗಟ್ಟದಲ್ಲಿ ನಗರದಲ್ಲಿ ನಮಗೆ ಅಲ್ಪಸಂಖ್ಯಾತರ ಕಾಲೋನಿನಲ್ಲಿ ಡೆವಲಪ್ಮೆಂಟ್ಸ್ಗೆ ಗ್ರಾಂಟ್ಸ್ ಕೊಟ್ಟಿದ್ದಾರೆ. ನಮ್ಮ ಮಸೀದಿಗಳು, ಖಬ್ರಸ್ಥಾನ್ಗಳಿಗೆ ಅಭಿವೃದ್ಧಿಗೆ ಗ್ರಾಂಟ್ಸ್ ಕೊಟ್ಟಿದ್ದಾರೆ. ಆಮೇಲೆ KMDCನಲ್ಲಿ ಅನೇಕ ರೀಲರ್ಸ್ ಬಾಂಧವರು ಭಾಳ ಕಷ್ಟದಲ್ಲಿದ್ದರು. ಅವ್ರಿಗೆ ಏನು ಅಂತ ಅದು ಯೋಜನೆ ಗೊತ್ತಿರಲಿಲ್ಲ. 7 ಲಕ್ಷ ರೂಪಾಯಿ ಸುಮಾರು ಒಂದು 300-400 ಜನಕ್ಕೆ ನಮ್ಮ ಸಿಲ್ಗಟ್ಟ ನಗರದಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಲಾಭ ಪಡೆದಿರೋರು 2 ಲಕ್ಷ ಸಾಲ ಕೊಟ್ಟರೆ 1 ಲಕ್ಷ ಸಬ್ಸಿಡಿ, 1 ಲಕ್ಷ ರೀಪೇಮೆಂಟು. ಅದು ಯಾವುದು ಸರ್ಕಾರದಿಂದ ಬರೋವಂಥ ಸೌಲಭ್ಯಗಳು ಆ ಸರ್ಕಾರದಲ್ಲಿ ಪ್ರಸ್ತಾಪ ಮಾಡಿ ಬಜೆಟ್ನಲ್ಲಿ ಇಟ್ಟು ಈ ರೀಲರ್ಸ್ ಬಾಂಧವರಿಗೆ ಲೋನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಒಂದು ವ್ಯಕ್ತಿ ಒಂದು CM ಸಾಹೇಬರು, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಆಗಲಿ ಅನೇಕ ಜಾಗದಲ್ಲಿ ಯಾವ ಥರ ಅವ್ರದ್ದು ಭಾವನೆ ಇರುತ್ತೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂಥ ವ್ಯಕ್ತಿಗಳಿಗೆ ಇನ್ನು ಮುಂದಿನ ದಿನದಲ್ಲಿ ಜನರ ಪರ ಕೆಲಸ ಮಾಡೋ ವ್ಯಕ್ತಿ, ಕಷ್ಟ ಸುಖ ಅಂತ ತಿಳ್ಕೊಳ್ಳೋ ವ್ಯಕ್ತಿ ಬಿ.ಜೆಡ್ ಜಮೀರ್ ಅಹ್ಮದ್ ಸಾಹೇಬರು. ಅವರು ಸ್ವಂತ ಖರ್ಚಿನಲ್ಲಿ ಸುಮಾರು ಜನಕ್ಕೆ, ನಮ್ಮಂಥ ಬಡವರಿಗೆ ಅಂದರೆ ನಾನಲ್ಲ, ಕೆಲವರು ಬಡವರಿಗೆ ಮಕ್ಕಾಗೆ ಕಳಿಸಿದ್ದಾರೆ ಹಜ್ ಮಾಡೋಕ್ಕೆ. ದೇವ್ರದ್ದು ಅದು ಮನೆ, ಆ ಒಂದು ನಮ್ಮಲ್ಲಿ ಆಸೆ ಇರುತ್ತೆ ಆ ಮನೆ ದರ್ಶನ ಮಾಡ್ಬೇಕಂತೇಳಿ ಅಂಥವ್ರಿಗೆ ಐಡೆಂಟಿಫೈ ಮಾಡಿ ಸುಮಾರು ಜನಕ್ಕೆ, ನಮ್ಮ ತಾಲೂಕಿನಲ್ಲಿ 16 ಜನಕ್ಕೆ ಮಕ್ಕಾಗೆ ಕಳಿಸಿದ್ರು. ಹೋಗಿ ಎಲ್ಲರೂ ನೋಡಿಕೊಂಡು ಅಲ್ಲಿ ಏನು ನಮ್ಮದು ಫಾರ್ಮಾಲಿಟೀಸ್ ಇದೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಅನೇಕ ಜನಕ್ಕೆ ವರ್ಷ ಕಳಿಸ್ತಾ ಇದ್ದಾರೆ. ಇನ್ನು ಮುಂದಿನ ವರ್ಷದಲ್ಲಿ 1000 ಜನಕ್ಕೆ ಕಳಿಸ್ತಾ ಇದ್ದಾರೆ. 1000 ಜನಕ್ಕೆ ಕಳಿಸ್ತಾ ಇದ್ದಾರೆ ಉಮ್ರಾಗೆ. ಅಂಥ ಮಹಾ ವ್ಯಕ್ತಿ ಎಲ್ಲ ಪ್ರೀತಿ ವಿಶ್ವಾಸ ತಗೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ ಅವರು ಮಂತ್ರಿ ಇದ್ದಾರೆ.
ನಮ್ಮ ಕ್ಷೇತ್ರದಲ್ಲೇ ನಮ್ಮ ನಗರದಲ್ಲೇ 1200 ಮನೆ ಕೊಟ್ಟಿದ್ದಾರೆ. 1200 ಮನೆ ಕಟ್ಟಿದ್ದಾರೆ. ಬಡವರು ಜೀವನ ಮಾಡ್ತಾ ಇದ್ದಾರೆ. ಕೇವಲ 96,000 ರೂಪಾಯಿ ಕಟ್ಟಬೇಕು, ಮನೆ ಕಟ್ಟಿಕೊಡ್ತಾ ಇದ್ದಾರೆ. ಇನ್ನು ಕೆಲವು ಯೋಜನೆಗಳು ಎಲ್ಲನೂ ಅವರು ತಲೆನಲ್ಲಿದೆ, ಬಡವರು ಕೈ ಹಿಡಿಬೇಕು ಅಂತೇಳಿ. ಇಂಥ ವ್ಯಕ್ತಿಗೆ ಸರ್ಕಾರದಲ್ಲಿ ತಗೊಳ್ಳಿ ಅಂತೇಳಿ ನಮ್ದೆಲ್ಲ ಆಸೆ ಪ್ರಸ್ತಾಪ ಇದೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಬರುತ್ತೆ. ಉದಾಹರಣೆ, ನಿನ್ನೆ ಬಂದಿದ್ದು ಚುನಾವಣೆಯಲ್ಲಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಡಿ ಕೆ ಸಾಹೇಬರು ಏನು ಅವ್ರ ಶಕ್ತಿ ತೋರಿಸಿದ್ದಾರೆ. ಶಕ್ತಿ ಬರಬೇಕಾಗಿದ್ದು 4ಕ್ಕೆ 5 ಜನ MLCಗೆ ಮತಗಳು ಹಾಕ್ಸ್ಕೊಂಡು 5 ಜನಕ್ಕೆ ಪ್ರತಿನಿಧಿ ಅವರು ಗೆಲ್ಸ್ಕೊಂಡಿದ್ದಾರೆ. ಅವರು ಒಂದು ಡೈನಾಮಿಕ್ ಶಕ್ತಿ ಅವರು ಡಿ ಕೆ ಶಿವಕುಮಾರ್ ಸಾಹೇಬರು. ಅಂಥ ವ್ಯಕ್ತಿ ಜೊತೆ ನಮ್ಮ ಜಮೀರ್ ಸಾಹೇಬರು ಇದ್ರೆ ಎಲ್ಲ ಬಡವರಿಗೆ ಉಪಯೋಗ ಆಗತ್ತೆ. ಪಕ್ಷಕ್ಕೆ ಬಲವಾಗಿ ಶಕ್ತಿ ಕೊಡ್ತಾರೆ. ನಮ್ಮ CM ಸಾಹೇಬರು ನಮ್ಮ ಮುಸ್ಲಿಮ್ಸ್ ಬಾಂಧವ್ರಿಗೆ ಯಾರು ನೋಡಿದ್ರು ಬ್ರದರ್ ಅಂತ ಕರೀತಾರೆ. ಮುಸ್ಲಿಮ್ಸ್ಗೆ ಭಾಳ ಅಟ್ಯಾಚ್ಮೆಂಟ್ ಇದೆ. ಅವರು ಇತಿಹಾಸ, ಅವ್ರು ಇಂಡಿಪೆಂಡೆಂಟ್ ಗೆದ್ದಿದ್ದ ಟೈಮ್ನಲ್ಲಿನೂ ಸಹ ಅವರು ಪಕ್ಷಕ್ಕೆ ಸೇರೋಕ್ಕೆ ಅಜೀಜ್ ಸೇಠ್ ಅವ್ರ ಹತ್ರ ಸಂಪರ್ಕ ಇಟ್ಕೊಂಡು ಯಾವ ರೀತಿ ವಿಶ್ವಾಸ ಬೆಳೆಸ್ಕೊಂಡು ಅವರು ಪಕ್ಷಕ್ಕೆ ಒಂದು ಶಕ್ತಿ ಕೊಟ್ಕೊಂಡು ಕಾಂಗ್ರೆಸ್ಗೆ ಉಳಿಸ್ಕೊಂಡು ಬಂದಿದ್ದಾರೆ. ಆ ವ್ಯಕ್ತಿನೂ ಅವರು CM ಸಾಹೇಬರು ಸಹ ಇಂಥ ವ್ಯಕ್ತಿಗೆ ಐಡೆಂಟಿಫೈ ಮಾಡಿ ನಮಗೆ ಸಹಕಾರ ಮಾಡುತ್ತಾರಂತೇಳಿ ಒಂದು ಆಸೆ ಇದೆ, ಭರವಸೆನೇ ಇದೆ. ದಯವಿಟ್ಟು ನಿಮ್ಮ ಮುಖಾಂತರ ನಾನು ರಾಜ್ಯ ಮಟ್ಟದಲ್ಲಿ ಈ ನಮ್ಮ ಬೇಳ್ಗೆವನ್ನು ಹೋಗುತ್ತೆ ಅಂತೇಳಿ ನಾನು ಭರವಸೆ ಇಟ್ಕೊಳ್ಳಿ.